ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಎಲ್ಲ ಸಮಯದಲ್ಲಿ ಎಲ್ಲ ಸಂಗತಿಗಳಲ್ಲಿ ನಾವು ದೇವರನ್ನು ಸ್ತುತಿಸೋಣ. ದೇವರನ್ನು ಸ್ತುತಿಸುವುದು ಮಹಾ ಸೌಭಾಗ್ಯ, ಘನವಾದದ್ದು, ಮಹಿಮಕರವಾದದ್ದು. ಕರ್ತನು ನಮಗೆ ಒಳ್ಳೆಯದನ್ನು ಮಾಡ್ತಾನೆ. ದೇವರು ಒಪ್ಪುವಂಥ ಯೋಗ್ಯತೆ ನಮ್ಮಲ್ಲಿ ಇಲ್ಲ ಅನ್ನುವಂಥ ಭಾವನೆ ನಮ್ಮನ್ನು ಯಾವಾಗಲೂ ಕಾಡಿಸ್ತಿರ್ತದೆ. ನಾನು ಆಗಾಗ ಕರ್ತನನ್ನು ಸ್ತೋತ್ರ ಮಾಡುವಾಗ, ದೇವರೇ, ನೀವು ಒಪ್ಪುವಂಥ ಯೋಗ್ಯತೆ ನನ್ನಲ್ಲಿಲ್ಲ ಸ್ವಾಮಿ. ನಾನು ಬಹಳ ನಿರಾಶಕರವಾದ ಜೀವನವನ್ನು ನಡೆಸಿಕೊಂಡು ಬಂದಿದ್ದೇನೆ. ಅನೇಕ ದುಃಖಗಳಲ್ಲಿ, ಅನೇಕ ಕಣ್ಣೀರುಗಳಲ್ಲಿ ಕರ್ತನು ಫಲದಾಯಕವಾಗಿ ನಡೆಸಿದ್ದೀಯಪ್ಪ. ನಿಮ್ಮನ್ನು ಸೇವಿಸಿರುವ ಸ್ಥಿತಿಯಲ್ಲೇ ಸ್ವೀಕರಿಸುವುದಕ್ಕಾಗಿ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಕೃತಜ್ಞತೆ. ದೇವರು ನಮ್ಮನ್ನು ಎಂತೆಂಥ ಪರಿಸ್ಥಿತಿಗಳ ಮೂಲಕ ನಡೆಸಿದ್ದಾರೆ ಅನ್ನುವುದನ್ನು ನೆನೆಸಿಕೊಂಡಾಗ ಎದೆಯಲ್ಲಿ ಭಾರ. ಯಾಕಂದರೆ ಕರ್ತನು ನನ್ನನ್ನು ಕಾಯುವವನು. ಕರ್ತನು ಆತನ ಕೃಪೆಯ ಮೂಲಕ ನನ್ನನ್ನು ಬದುಕಿಸಿದವನು. ಕರ್ತನು ಪ್ರತಿದಿನ ಆತನ ಕೃಪಾವರಗಳ ಮೂಲಕ ನನ್ನನ್ನು ಅನೇಕ ಜನರಿಗೆ ಉಪ್ಪಾಗಿ ನಡೆಸ್ತಾ ಇರ್ತಕ್ಕಂಥವನು. ಕರ್ತನು ಅನೇಕರು ನಿರಾಸೆಯಲ್ಲಿದ್ದು ಪ್ರಾರ್ಥನೆಗಾಗಿ ನಮಗೆ ಕರೆ ಮಾಡಿದಾಗ ಯೇಸುವಿನ ನಾಮದಲ್ಲಿ ಅವರ ನಿರಾಸೆಗಳನ್ನು ಬಿಡಿಸಿದಾತನು. ಅನೇಕರು ದುಃಖಿಸುವವರು ನಮ್ಮ ಬಳಿಗೆ ಬಂದು ಅವರ ಪ್ರಾರ್ಥನೆ ವಿಜ್ಞಾಪನೆಯನ್ನು ಹೇಳ್ತಾರೆ. ಕರ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಿದಾಗ ಅವರಿಗೆ ಸ್ವಸ್ಥತೆ ಬರ್ತದೆ, ಸೌಖ್ಯ ಬರ್ತದೆ, ಸಮಾಧಾನ ಬರ್ತದೆ. ದೇವರು ಎಂತೆಂಥ ಪರಿಸ್ಥಿತಿಗಳು, ಎಲ್ಲ ಪರಿಸ್ಥಿತಿಗಳಲ್ಲಿ ದೇವರು ಉನ್ನತವಾಗಿ ನಡೆಸಿದ್ದಾರೆ. ಮಾರ್ಕ್ ಪತ್ರಿಕೆ 7ನೇ ಅಧ್ಯಾಯ 18ರಿಂದ ನೀವು ನೋಡೋದಾದರೆ, ಆಗ ಆತನು ಅವರಿಗೆ, ನೀವು ಸಹ ಗ್ರಹಿಕೆ ಇಲ್ಲದವರಾಗಿದ್ದೀರಾ. ಹೊರಗಿನಿಂದ ಮನುಷ್ಯನೊಳಗೆ ಸೇರುವಂಥದ್ದು ಯಾವುದೋ ಅವನನ್ನು ಒಲೆ ಮಾಡಲಾರದೆ ಎಂದು ನೀವು ತಿಳಿದುಕೊಳ್ಳಲಿಲ್ಲವೇ? ಅಂದರೆ ಇಲ್ಲಿ ಒಂದು ಸಂಗತಿ ಕಲ್ಮಶಗೊಳಿಸ್ತದೆ. ಈ ಲೋಕದ ಹೊರಗಡೆ ವಿಷಯಗಳು ನಾವು ಕುರುಡಾಗಿದ್ದೇವೆ, ಕಿವುಡಾಗಿದ್ದೇವೆ ಅನ್ನುವಂಥದ್ದನ್ನು ತೋರಿಸ್ತದೆ. ಯೆಶಾಯ ಪತ್ರಿಕೆ 42, 19, 20 ನಾವು ನೋಡುವುದಾದರೆ, ನನ್ನ ಸೇವಕನಲ್ಲದೆ ಕುರುಡನು ಯಾರು? ಇಲ್ಲವೇ ನಾನು ಕಳುಹಿಸಿದ ಸೇವಕನಲ್ಲದೆ ಕಿವುಡನು ಯಾರು? ಸಂಪೂರ್ಣನಂತೆ ಕುರುಡನು ಯಾರು? ಕರ್ತನ ಸೇವಕನಂತೆ ಕುರುಡನು ಯಾರು? 20ರಲ್ಲಿ ನಾವು ನೋಡ್ತೇವೆ, ನೀನು ಅನೇಕ ಸಂಗತಿಗಳನ್ನು ಕಂಡಿದ್ದರೂ ನಿನಗೆ ಗಮನವಿಲ್ಲ, ಅವನ ಕಿವಿಗಳು ತೆರೆದಿದ್ದರೂ ಕೇಳನು. ಈ ಲೋಕದಲ್ಲಿ ಕೆಲವು ವಿಚಾರಗಳು ನಮಗೆ ತಿಳಿದಿದ್ದರೂ ಮೌನವಾಗಿರಬೇಕು. ಮೌನವಾಗಿರುವಂಥದ್ದು ಬಹಳ ಶ್ರೇಷ್ಠ. ಪ್ರಿಯರೇ, ಹೊರಗಿನ ಅನೇಕ ವಿಷಯಗಳಿಗೆ ಕುರುಡರು ಮತ್ತು ಕಿವುಡರಾಗುವ ಹವ್ಯಾಸವನ್ನು ನೀವು ಬೆಳೆಸಿಕೊಳ್ಳಿ ಎಂಬುದಾಗಿ ಯೆಶಾಯ ಪತ್ರಿಕೆ 42ನೇ ಅಧ್ಯಾಯ 19 ಮತ್ತು 20ರಲ್ಲಿ ನಾವು ನೋಡ್ತೇವೆ. ಉತ್ಸಾಹ ಸ್ತೋತ್ರದ ಆತ್ಮವನ್ನು ದೇವರು ನಮಗೆ ಕೊಡುತ್ತಾನೆ. ಅದು ಎಷ್ಟು ಸತ್ಯವೋ ಹಾಗೆ ನೀವು ಕಣ್ಣಿದ್ದು ಕುರುಡರಂತೆ, ಕಿವಿಯಿದ್ದು ಕಿವುಡರಂತೆ ಇರುವಂಥದ್ದು ಕೆಲವು ಸಂದರ್ಭಗಳಲ್ಲಿ ಬಹಳ ಬಹಳ ಮುಖ್ಯ. ಅಂದರೆ ಪ್ರತಿಯೊಂದು ವಿಷಯದಲ್ಲಿ ನೀವು ನಿಮ್ಮ ಮನಸ್ಸನ್ನು ವರ್ಗೀಕರಣ ಮಾಡಿ. ಅನೇಕ ವಿಷಯಗಳ ಒಡೆಯನ್ನೇ ಆ ವಿಷಯಗಳು ಬಂದ ತಕ್ಷಣ ಅವು ನಿಮ್ಮ ಮನಸ್ಸಿನಿಂದ ತೆಗೆದು ಹಾಕಿ. ಇದು ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ.
ಎಲ್ ಶಡ್ಡಾಯಿ ಸ್ತೋತ್ರಪ್ಪ. ವಿಶೇಷವಾಗಿ ಸ್ವಾಮಿ ದೇವರೇ ಅಪ್ಪ, ಗಾಜಾದಲ್ಲಿರ್ತಕ್ಕಂಥವರಿಗೆ ಅನೇಕರಿಗೆ ಸ್ವಾಮಿ ಯೇಸುವೆ ಆಹಾರದ ಕೊರತೆಯಾಗಿದೆ ಸ್ವಾಮಿ, ಆಹಾರದ ಕೊರತೆ. ಪರಿಶುದ್ಧಾತ್ಮನೆ ನಿಮ್ಮ ರಕ್ತ ಚೆಲ್ಲಿ ಸ್ವಾಮಿ ಅಪ್ಪ, ಅನೇಕ ಮಿಷನರಿಗಳು ಗಾಜಾಗೆ ಪ್ರಯಾಣ ಮಾಡಿ ಸ್ವಾಮಿ ಯೇಸುವೆ, ಯೇಸುವಿನ ನಾಮದಲ್ಲಿ ಆಹಾರ ಕೊಡುವುದಕ್ಕೆ ನೀವು ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತೇನೆ. ಸ್ತುತಿ ಘನಮಾನ ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್ ಆಮೇನ್. ಹಲ್ಲೆಲೂಯಾ.